ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ದಾವಣಗೆರೆ ಗ್ಲಾಸ್ ಹೌಸ್. ಇದು ಕರ್ನಾಟಕದ ದೊಡ್ಡ ಗ್ಲಾಸ್ ಹೌಸ್. ಇಲ್ಲಿ ಇವತ್ತು ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು. ನೋಡ್ತಾ ಇರ್ಬೋದು, ಗ್ಲಾಸ್ ಹೌಸ್ ಗಾರ್ಡನ್ ಅಂತೂ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದು ಫ್ರಂಟ್ ವ್ಯೂ ಗ್ಲಾಸ್ ಹೌಸ್. ಇದು ಎನ್ಲಾರ್ಜ್ ವ್ಯೂ ಗ್ಲಾಸ್ ಹೌಸ್. ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಗ್ಲಾಸ್ ಹೌಸ್ ಅಂತ ನೋಡ್ತಾ ಇರ್ಬೋದು. ಸುಮಾರು 21 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋಂಥ ಗ್ಲಾಸ್ ಹೌಸ್ ಇದು. ವೆಲ್ಕಮ್ ಮಾಡಲಿಕ್ಕೆ ಐ ಲವ್ ದಾವಣಗೆರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಫಲಪುಷ್ಪಗಳಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಪುಷ್ಪದಲ್ಲಿ ಅರಳಿದಂತಹ ವಿಧಾನಸೌಧ. ಪುಷ್ಪಗಳು ಬಾಡಬಾರದಂತಂದು ವಾಟರ್ ಸ್ಪ್ರೇ ಸೌಲಭ್ಯವನ್ನು ಒದಗಿಸಿದ್ದಾರೆ. ಅದೇ ಥರ ಸೈಡ್ನಲ್ಲಿ ಎಲ್ಲ ಥರದ ಪುಷ್ಪಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಹೋದಾಗ ಹಂಪಿ ಮಾದರಿಯ ಕಲ್ಲಿನ ರಥದ ಪುಷ್ಪ ಪ್ರದರ್ಶನವಾಗ್ತಾ ಇದೆ. ನೋಡೋಕ್ಕೆ ಸುಂದರವಾಗಿತ್ತು. ಇವಾಗ ನೋಡ್ತಾ ಇದ್ದೀರಾ, ಶಾಮೂರು ಶಿವಶಂಕರಪ್ಪನವರ ಜೀವನದ ಅನಾವರಣದಲ್ಲಿ ಫಲಪುಷ್ಪ ಪ್ರದರ್ಶನ ತುಂಬ ಕಾನ್ಸೆಪ್ಟನ್ನು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿದಂಥ ಸಾಧನೆಗಳನ್ನು ತೋರಿಸಿದ್ದಾರೆ. ಹಾಗೆ ಸಾಲದ ಮಗ ಚಿಮ್ಮಕ್ಕನವನ್ನು ಈ ಪ್ರದರ್ಶನದಲ್ಲಿ ನೆನಪಿಸಿ, ಹಾಗೆ ಹಳ್ಳಿ ಜೀವನದ ಬದುಕಿನ ಶೈಲಿಯನ್ನು ಅನಾವರಣ ಮಾಡಿದ್ದಾರೆ. ಹಾಗೆ ಸಿರಿಧಾನ್ಯ ಹಬ್ಬ ಎಂಬ ಕಾನ್ಸೆಪ್ಟಲ್ಲಿ ಕೂಡ ಒಂದು ಪ್ರದರ್ಶನವನ್ನು ಚೆನ್ನಾಗಿ ರೂಪಿಸಿದ್ದಾರೆ. ಮತ್ತು ಸಿರಿಧಾನ್ಯದಲ್ಲಿ ಅರಳಿದಂಥ ರಂಗೋಲಿಯನ್ನು ನೋಡ್ತಾ ಇರ್ಬೋದು. ಹಾಗೆ ಅಡಿಕೆ ಬೆಳೆಯನ್ನು ಯಾವ ಥರ ಬೆಳಿಬೇಕು, ಅದಕ್ಕೆ ಯಾವ ಥರ ನೀರಾವರಿ ಇದನ್ನು ಒದಗಿಸಬೇಕನ್ನೋ ಕಾನ್ಸೆಪ್ಟನ್ನು ಬಹಳ ಚೆನ್ನಾಗಿ ಜನರಿಗೆ ತಿಳಿಸುವ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಹಾಗೂ ತೋಟಗಾರಿಕೆಯಲ್ಲಿ ಬೆಳೆದಂತಹ ಹಣ್ಣುಗಳ ಪ್ರದರ್ಶನವನ್ನು ನೋಡ್ಬೋದಿದೆ. ಎಕ್ಸಿಬಿಷನ್ ಸ್ಟಾಲ್ಗಳು, ಇವಾಗ ನೋಡ್ತಾ ಇರ್ಬೋದು, ಗ್ಲಾಸ್ ಹೌಸ್ ಪಕ್ಕದಲ್ಲಿರುವಂತಹ ದೊಡ್ಡ ಕೆರೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ತರಹದ ಎಕ್ಸಿಬಿಷನ್ ಸ್ಟಾಲ್.
ಕೊನೆಯದಾಗಿ ಚಿತ್ರೀಕರಿಸುವಂತಹ ಗ್ಲಾಸ್ ಹೌಸ್